ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯ ವಾಕ್ಯ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 31ನೇ ಕೀರ್ತನೆ, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 31. 30ನೇ ಕೀರ್ತನೆಯಲ್ಲಿ 12 ಆಶೀರ್ವಾದಗಳನ್ನು ದಾವೀದನು ಕೇಳಿಕೊಂಡದ್ದು ನೋಡ್ತೇವೆ. ಕ್ರಿಸ್ತನ ವಿಷಯವಾಗಿ 5ನೇ ವಚನದಲ್ಲಿ ಆತನ ಅನುಗ್ರಹವು, ಕ್ರಿಸ್ತನು ದೇವರ ಅನುಗ್ರಹ. 7ನೇ ವಚನ ಯೆಹೋವನೇ ಕೃಪೆ ಮಾಡಿ, ಕೃಪೆ. 8ನೇ ವಚನ ಒಡೆಯನಿಗೆ. ಕ್ರಿಸ್ತನ ಚಿತ್ರಗಳು ಆ ರೀತಿಯಾಗಿ ನಾವು ನೋಡ್ತೇವೆ. 31ನೇ ಈ ಕೀರ್ತನೆ, ಇದು ಕೂಡ ದಾವೀದನ ಕೀರ್ತನೆ. ಈ ದಾವೀದನ ಕೀರ್ತನೆ ನಾವು ಸುಮಾರು 18 ಭಿನ್ನಹಗಳನ್ನು ನಾವು ನೋಡಿಕೊಳ್ಬೋದು. ದಾವೀದನು ಒಂದೊಂದಾಗಿ ದೇವರ ಹತ್ರ ಭಿನ್ನಹ ಮಾಡ್ತಾನೆ, ಆತನು ಕೇಳಿಕೊಳ್ತಾನೆ. ಸುಮಾರು 24 ವಚನಗಳಿದೆ, 24 ಒಟ್ಟು ವಚನಗಳು ಇರುವಂಥದ್ದು. ಇದರಲ್ಲಿ ದಾವೀದನು ತನ್ನ ಅಂತರಾಳವನ್ನು ಬಿಚ್ಚಿ ಪ್ರಾರ್ಥನೆಯಲ್ಲಿ ದೇವರೊಂದಿಗಿರುವ ತನ್ನ ಸಂಬಂಧದಲ್ಲಿ ಅರಿಕೆ ಮಾಡ್ತಾನೆ, ವಿವರಿಸ್ತಾನೆ, ಎತ್ತಿ ಹೇಳ್ತಾನೆ, ನುಡಿತಾನೆ. ಆಶ್ಚರ್ಯ. ಒಂದೊಂದಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಕೀರ್ತನೆ 31, 1ನೇ ವಚನ ಯೆಹೋವನೇ ನಿನ್ನ ಮರೆ ಹೊಕ್ಕಿದ್ದೇನೆ. ದೇವರನ್ನು ಒಂದು ಆಶ್ರಯವನ್ನಾಗಿ ಮಾಡಿಕೊಂಡು ಮರೆ ಹೊಕ್ಕಿದ್ದೇನೆ. ನನಗೆ ಎಂದಿಗೂ ಆಶಾಭಂಗಪಡಿಸಬೇಡ, ನಿನ್ನ ನೀತಿಗನುಸಾರವಾಗಿ ನನ್ನನ್ನು ರಕ್ಷಿಸು. ನೋಡ್ರಿ, ಇಲ್ಲಿ ನನ್ನ ನೀತಿಗೆ ಅನುಸಾರವಾಗಿ ಅಂತ ಇಲ್ಲ. ಹೌದು, ಕೆಲವು ಕಡೆ ಆ ರೀತಿ ಕೂಡ ಹೇಳಿದ್ದಾನೆ. ಆದರೆ ಇಲ್ಲಿ ನಿನ್ನ ನೀತಿಗನುಸಾರವಾಗಿ ನನ್ನನ್ನು ರಕ್ಷಿಸು. ಕಿವಿಗೊಟ್ಟು ಕೇಳಿ ಬೇಗ ನನ್ನನ್ನು ಬಿಡಿಸು. ದೇವರ ಹತ್ರ ಈ ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇರುವಂಥ ಒಂದು ವಿಷಯ ಏನಂತ ಹೇಳಿದರೆ, ಭಕ್ತಾದಿಗಳು, ಕೀರ್ತನೆಗಾರರು ದೇವರ ಹತ್ರ ಪ್ರಾಮಾಣಿಕವಾಗಿ, ಓಪನ್ ಆಗಿ, ತೆರೆದ ಮನಸ್ಸಿನಿಂದ ಮಾತನಾಡುವಂಥ ಒಂದು ವಿಷಯ. ನನ್ನನ್ನು ರಕ್ಷಿಸುವ ಆಶ್ರಯಗಿರಿಯೂ ದುರ್ಗಸ್ಥಾನವೂ ಆಗಿರು. ಹೌದು, ದೇವರಿಗೆ ನೋಡ್ರಿ ಏನೇನೆಲ್ಲ ಆಗಿರು ಎಂಬುದಾಗಿ ಕೂಡ ದಾವೀದನು ಹೇಳ್ತಾನೆ. ನೀನೇ ನನ್ನ ಬಂಡೆಯು ಕೋಟೆಯು ಆಗಿದೆಯಲ್ಲ. ನೋಡ್ರಿ, ದೇವರಿಗೆ ಏನೆಲ್ಲ ಹೆಸರು: ಬಂಡೆ, ಕೋಟೆ, ಆಶ್ರಯ ಗಿರಿ, ದುರ್ಗಸ್ಥಾನ. ಈ ರೀತಿಯಾಗೆಲ್ಲ ಆ ದಾವೀದನು ದೇವರನ್ನು ಹೇಳ್ತಿದ್ದಾನೆ ರೀ. ಈ ಮಾತು ನಾನು ಯಾಕೆ ಹೇಳಬೇಕಂತ ಹೇಳಿದರೆ, ಹೊಸ ಒಡಂಬಡಿಕೆಯಲ್ಲಿ ನಮಗಿರುವಂಥ ಒಂದು ಹಕ್ಕು ಏನಂತ ಹೇಳಿದರೆ, ದೇವರನ್ನು ಬಂಡೆಯೇ, ಕೋಟೆಯೇ, ಗುರಾಣಿಯೇ, ಆಶ್ರಯ ದುರ್ಗವೇ ಎಂಬುದಾಗಿ ನಾವು ಹೇಳುವುದಕ್ಕೆ ಬದಲು ತಂದೆಯೇ, ತಂದೆಯೇ ಎಂಬುದಾಗಿ ನಾವು ಕರೆಯುವಂಥ ಒಂದು ಭಾಗ್ಯ ಹೊಸ ಒಡಂಬಡಿಕೆಯಲ್ಲಿದೆ. ಆದರೂ ಹಳೆ ಒಡಂಬಡಿಕೆಯ ಭಕ್ತಾದಿಗಳಿಗೆ ಅಂಥ ಒಂದು ಭಾಗ್ಯ ಇರಲಿಲ್ಲ. ಅದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳುವಂಥದ್ದು ಒಳ್ಳೆಯದು. ಪ್ರಾರ್ಥನೆ ಮಾಡುವಾಗ, ಕೀರ್ತನೆ ಓದುವಾಗ. ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ನಡೆಸು. ಕೆಲವು ಸಾರಿ ದೇವ್ರ ಮೇಲೇ ಹಾಕುವಂಥದ್ದು ಅಥವಾ ಜವಾಬ್ದಾರಿಕೆ ಹೊರುವಂಥದ್ದು ಪ್ರಾರ್ಥನೆಯಲ್ಲಿ ಭಾಳ ಒಳ್ಳೆಯ ಅನುಭವ. ನಿನಗೋಸ್ಕರವಾಗಿ ಇದನ್ನು ಮಾಡು, ನಿನ್ನ ಹೆಸರಿನ ನಿಮಿತ್ತವಾಗಿ ಈ ಕೆಲಸ ಮಾಡು, ದಾರಿ ತೋರಿಸು. ಶತ್ರುಗಳು ನನಗೆ ರಹಸ್ಯವಾಗಿ ಒಡ್ಡಿದ ಬಲೆಯೊಳಗೆ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು. ಅದೊಂದು ಪ್ರಾರ್ಥನೆ. ಕೀರ್ತನೆ ಬಹಳ ಪ್ರಾರ್ಥನೆಗಳು ತುಂಬಿದೆ ರೀ. ಆದ ಕಾರಣ ಇದು
ಭಾಳ ಸಿಂಪಲಾಗಿರುವಂಥದ್ದು, ಸರಳವಾಗಿರುವಂಥದ್ದು. ದೇವ್ರ ಜೊತೆಯಲ್ಲಿ ನಾವು ಚಿಕ್ಕ ಚಿಕ್ಕ ವಿಷಯದಲ್ಲಿಯೂ ದೇವರ ಹತ್ರ ಮೊರೆ ಇಡುವಂಥದ್ದು. ನಮ್ಮ ಮನಸ್ಸಿನ ಅನಿಸಿಕೆಯನ್ನು ನಾವು ಪ್ರಾರ್ಥನೆಯನ್ನಾಗಿ ದೇವ್ರ ಮುಂದೆ ಹೊಯ್ದು ಬಿಡುವಂಥದ್ದು, ಮಾಡುವಂಥದ್ದು. ಎಂಥ ಒಂದು ಅವಕಾಶ ನೋಡ್ರಿ. 5ನೇ ವಚನ, ನೀನೇ ನನಗೆ ಆಧಾರವಲ್ಲವೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ. ಇದೇ ಒಂದು ಮಾತನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ, ಅಲ್ಲಿ ಶಿಲುವೆ ಮೇಲೆ ಇದ್ದಂಥ ಯೇಸು ಕ್ರಿಸ್ತನು ಮಾಡಿದಂಥ ಒಂದು ಪ್ರಾರ್ಥನೆ ಏನಾಗಿತ್ತು ಅಂತ 46ನೇ ವಚನದಲ್ಲಿ ನೋಡುವಾಗ, ಲೂಕ್ಸ್ ಗಾಸ್ಪಲ್, ಲೂಕನ ಸುವಾರ್ತೆ 23ನೇ ಅಧ್ಯಾಯದ 46ನೇ ವಚನದಲ್ಲಿ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಅದೇ ಒಂದು ಮಾತನ್ನು ಇಲ್ಲಿ ಕೂಡ ಕೀರ್ತನೆಗಾರನು 5ನೇ ವಚನದಲ್ಲಿ ಹೇಳುವಾಗ, ಇದು ಕ್ರಿಸ್ತನ ಕುರಿತಾಗಿ ಇರುವಂಥ ಒಂದು ಮಾತು. ಪ್ರತಿ ಕೀರ್ತನೆಯಲ್ಲಿಯೂ ನಾವು ಕ್ರಿಸ್ತನನ್ನು ಕೀರ್ತನೆಯಲ್ಲಿ ನೋಡಿಕೊಳ್ತಾ ಇದ್ವಿ. ಯಾವ ರೀತಿಯ ಕೀರ್ತನೆ? 30ನೇ ಅಧ್ಯಾಯದಲ್ಲಿ ಆತನ ಅನುಗ್ರಹವು, ಹೌದು, ಅದು ಕ್ರಿಸ್ತನೇ ಆತನ ಅನುಗ್ರಹ. ಇಲ್ಲಿ ಕೂಡ ನಾವು ನೋಡುವಾಗ ಕ್ರಿಸ್ತನು ಹೇಳಿದಂಥ ಒಂದು ಮಾತನ್ನು ನಾವು ನೋಡ್ತಿದ್ದೇವೆ. ಮತ್ತು ಈ 6ನೇ ವಚನದಲ್ಲಿ ಅಥವಾ 7ನೇ ವಚನದಲ್ಲಿ, ನಿನ್ನ ಕೃಪೆಯಲ್ಲಿ ಸಂತೋಷಿಸಿ ಉಲ್ಲಾಸದಿಂದಿರುವೆನು. ಯೇಸು ಕ್ರಿಸ್ತನ ಮೂಲಕವಾಗಿ ಕೃಪೆ ಬಂತು. ಯೋಹಾನ 1ನೇ ಅಧ್ಯಾಯದಲ್ಲಿ ಬರೆದಿರುವಂತೆ. ಆದ ಕಾರಣ ಇಲ್ಲಿ ಕೀರ್ತನೆಗಾರನು ನಿನ್ನ ಕೃಪೆಯಲ್ಲಿ, ಅಂದರೆ ಯೇಸು ಕ್ರಿಸ್ತನ ಕೃಪೆಯಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನನ್ನು ನಾವು ನೆನಪಿಸಿಕೊಳ್ಳುವಂಥದ್ದು. ಯಾಕಂದರೆ ಕೃಪೆ ಅಂತ ಒಂದು ಸಾರಿ ಈಗಾಗಲೇ ಬಂದಿದೆ. 21ನೇ ವಚನದಲ್ಲಿ ಕೂಡ ತನ್ನ ಕೃಪೆಯನ್ನು ಎಂಬುದಾಗಿ ನೋಡುವಾಗ ಇನ್ನೊಂದು ಸಾರಿ ಯೇಸು ಕ್ರಿಸ್ತನನ್ನು ಪ್ರತಿ ಕೀರ್ತನೆಯಲ್ಲಿಯೂ ಕ್ರಿಸ್ತನನ್ನು ಈ ರೀತಿಯಾಗಿ ನೆನಪು ಮಾಡಿಕೊಳ್ಳುವಂಥದ್ದು. ನಾನು ಕುಗ್ಗಿ ಹೋಗಿರುವಂಥದ್ದನ್ನು ನೋಡಿ ನನ್ನ ಬಾಧೆಗಳನ್ನು ನೀನು ಲಕ್ಷ್ಯಕ್ಕೆ ತಂದುಕೊಂಡಿಯಲ್ಲ. ಏನು ಬೇಕಾದರೂ ಕೀರ್ತನೆಗಾರನು ದೇವರ ಹತ್ರ ಮನಸ್ಸು ಬಿಚ್ಚಿ ಮಾತನಾಡುವಂಥ ವಿಷಯವನ್ನು ನಾವು ನೋಡ್ತೀವಿ. ನೀನು ನನ್ನ ಶತ್ರುಗಳ ಕೈ ಕೆಳಗೆ ಬೀಳಿಸಲಿಲ್ಲ. ಹೌದು, ನನ್ನನ್ನು ನಿಲ್ಲಿಸಿದ್ದಿ, ನೀನು ಬೀಳಿಸಲಿಲ್ಲ, ಬೀಳಿಸದೆ ನಿಲ್ಲಿಸಿದ್ದಿ ಎಂಬುದಾಗಿ ಹೇಳ್ತಾನೆ. ಆದರೂ ಕೂಡ ನಡುವೆ 9ನೇ ವಚನದಲ್ಲಿ, ಯೆಹೋವನೇ ಕರುಣಿಸು, ಕಷ್ಟದಲ್ಲಿ ಬಿದ್ದಿದ್ದೇನೆ. ನಮ್ಮ ಅನಿಸಿಕೆಗಳು ನಮಗೇನು ಅನ್ನಿಸ್ತದೆ, ನಮ್ಮ ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ, ಒಬ್ಬಂಟಿತನದಲ್ಲಿ ಅಥವಾ ಗೊಣಗುಟ್ಟುವಂಥ ವೇಳೆಯಲ್ಲಿ ಕೂಡ ನಮಗೇನು ಅನಿಸ್ತದೆ ಅದನ್ನೇ ದೇವ್ರ ಮುಂದೆ ಪ್ರಾರ್ಥನೆಯಾಗಿ ಕನ್ವರ್ಟ್ ಮಾಡುವಾಗ ದೇವರಿಗೆ ಅದು ಸಂತೋಷವಾಗಿ ಆತನು ಬರೆದಿಟ್ಟಿದ್ದಾನೆ. ನೋಡ್ರಿ, 3000 ವರ್ಷಗಳ ಹಿಂದೆ ಈ ರೀತಿಯಾಗಿ ಭಕ್ತನು ಮೊರೆ ಇಡುವಾಗ ಆತನಿಗೆ ಗೊತ್ತಿರಲಿಲ್ಲ. ಅವನ ಪ್ರಾರ್ಥನೆಗಳೆಲ್ಲ ಕೀರ್ತನೆಯಾಗಿ ಪವಿತ್ರ ಗ್ರಂಥದಲ್ಲಿ ಒಂದು ಭಾಗವಾಗಿ, ಪುಸ್ತಕವಾಗಿ 75 ಕೀರ್ತನೆಗಳು, ಉದಾಹರಣೆಗೆ ದಾವೀದನ ಕೀರ್ತನೆಗಳು ಈ ರೀತಿಯಾಗಿ ಬರ್ತಾವಂತ ಬಹುಶಃ ಅವನು ಅಂದುಕೊಂಡಿರಲಿಲ್ಲ. ಆದರೆ ದೇವರು ಆ ಭಕ್ತನನ್ನು ಆ ರೀತಿಯಾಗಿ ಗೌರವಿಸಿದ್ದಾನೆ. 3000 ವರ್ಷಗಳಾದ ಮೇಲೆ ಕೂಡ ನಮಗೆ ದಾವೀದನ ಒಂದು ಅನುಭವಗಳು, ದಾವೀದನ ಅನುಭವ ವೈಯಕ್ತಿಕ ಅನುಭವವಾಗಿತ್ತು. ಡೇವಿಡ್ಸ್ ಎಕ್ಸ್ಪೀರಿಯನ್ಸಸ್ ವೇರ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್. ಉದಾಹರಣೆಗೆ 10ನೇ ವಚನ ಗಮನಿಸಿ, ನನ್ನ ಜೀವಮಾನವೆಲ್ಲ ನನ್ನ ಅಪರಾಧದಿಂದ ನನ್ನ ಶಕ್ತಿಯು ನನ್ನ ಎಲುಬುಗಳು ನೋಡ್ರಿ, 10ನೇ ವಚನದಲ್ಲಿ 4 ನನ್ನ ಬಂದುಬಿಡ್ತು. 11ನೇ ವಚನ, ನನ್ನ ಎಲ್ಲ ಹಿಂಸಕರ. ಎಷ್ಟೊಂದು ವೈರಿಗಳು ನಮಗಿದ್ರು, ಎಷ್ಟೊಂದು ಸಮಸ್ಯೆಗಳು, ಅಥವಾ ಹಿಂಸಕರ ಅಂತ ಹೇಳಿದಾಗ ಅಕ್ಷರಿಕವಾದ ಮನುಷ್ಯರೇ ಹಿಂಸಕರಾಗಿರ್ಬೋದು. ಆದರೆ ಈ ದಿವಸಗಳಲ್ಲಿ ನಮ್ಮ ಒಳಗೆ ಕೂಡ ಎಷ್ಟೊಂದು ಹಿಂಸಕರಿದ್ದಾರೆ. ಕೋಪ, ದ್ವೇಷ, ಗರ್ವ, ಕಲಹ, ಕೋಪ, ದ್ವೇಷ ಇತ್ಯಾದಿ
ಹಿಂಸಕರು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ನಾನು ಬಿಡುಗಡೆ ಹೊಂದುವುದು ಹೇಗೆ? ಅಯ್ಯೋ, ನಿರ್ಭಾಗ್ಯನಾದಂಥ ಮನುಷ್ಯನು ನಾನಂತ ಪೌಲನು ಹೇಳಿಕೊಂಡ ಹಾಗೆ ರೋಮ 7ರಲ್ಲಿ ನಾವು ಕೂಡ ಆ ರೀತಿಯಾಗಿ ಹೇಳುವಾಗ ನಮಗೆ ಕೂಡ ಬಿಡುಗಡೆ. ಯಾಕಂದರೆ ಪ್ರಾಮಾಣಿಕರಿಗೆ ಬಿಡುಗಡೆ. ನಮ್ಮ ನೆಲೆಯನ್ನು ಕುರಿತಾಗಿ ನಾವು ಯಥಾರ್ಥವಾಗಿ ಒಪ್ಪಿಕೊಳ್ಳುವಾಗ ಬಿಡುಗಡೆ. ನನ್ನ ಪರಿಚಿತರಿಗೆ ನನ್ನಲ್ಲಿ ಭೀತಿ ಉಂಟಾಯಿತು. ನನ್ನ 13ನೇ ವಚನದಲ್ಲಿ ಅನೇಕರು ನನ್ನ ಪ್ರಾಣ ತೆಗಿಬೇಕಂತಿದ್ದಾರೆ. ನನ್ನ ಅದೇ 13ನೇ ವಚನದಲ್ಲಿ 2ನೇ ಭಾಗ, ಅವರು ಪಿಸುಗುಟ್ಟುವ ಮಾತುಗಳು ನನ್ನ ಕಿವಿಗೆ ಬಿದ್ದಿದೆ. ನನ್ನ ವೈಯಕ್ತಿಕವಾಗಿ ನೋಡ್ರಿ ಯಾವ ರೀತಿಯಾಗಿ ದಾವೀದನು ಒಂದೊಂದಾಗಿ ಹೇಳ್ತಿದ್ದಾನೆ. 14ನೇ ವಚನದಲ್ಲಿ, ನಾನಾದರೂ ಯೆಹೋವನೇ ನಿನ್ನಲ್ಲೇ ಭರವಸೆ ಇಟ್ಟಿದ್ದೇನೆ, ನೀನೇ ನನ್ನ ದೇವರೆಂದು ಹೇಳಿಕೊಂಡಿದ್ದೇನೆ. ಇದುವರೆಗೆ ನನ್ನ ಜೀವಮಾನ, ನನ್ನ ಶಕ್ತಿ, ನನ್ನ ಅಪರಾಧ, ನನ್ನ ಎಲುಬು, ನನ್ನ ಹಿಂಸಕರು, ನನ್ನ ಪರಿಚಿತರು, ನನ್ನ ಪ್ರಾಣ, ನನ್ನ ಕಿವಿ, ಈ ರೀತಿಯಾಗೆಲ್ಲ ಹೇಳಿದಂಥ ಈ ದಾವೀದನು ಈಗ ಹೇಳ್ತಿದ್ದಾನೆ, ನನ್ನ ದೇವರು, ನನ್ನ ದೇವರೆಂದು ಹೇಳಿಕೊಂಡಿದ್ದೇನೆ. ನನ್ನ ಆಯುಷ್ಕಾಲವೂ ನಿನ್ನ ಕೈಯಲ್ಲಿದೆ. ಹೌದು, ಎಷ್ಟು ಕಾಲ, ಎಷ್ಟು ವರ್ಷ ನಾವು ಬದುಕಬೇಕೆಂಬುದು ದೇವರ ಕೈಯಲ್ಲಿದೆ. ಅದನ್ನು ಗ್ರಹಿಸಿದಂಥ ಈ ಕೀರ್ತನೆಗಾರನು, ನನ್ನ ದೇವರೇ, ನನ್ನ ಆಯುಷ್ಕಾಲವು ಎಷ್ಟು ವರ್ಷವೋ ಅದು ನಿನ್ನ ಕೈಯಲ್ಲಿದೆ, ಆದ ಕಾರಣ ತಪ್ಪಿಸಿ ಕಾಪಾಡು. ಅಲ್ವಾ? ಒಳ್ಳೆ ಪ್ರಾರ್ಥನೆ. ಕೀರ್ತನೆ 31:15, Psalm 31 verse 15, ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿರೋದರಿಂದ ನೀನು ನನ್ನನ್ನು ತಪ್ಪಿಸಿ ಕಾಪಾಡು. ನಿನ್ನ ಸೇವಕನನ್ನು ಪ್ರಸನ್ನ ಮುಖದಿಂದ ನೋಡು. ಒಬ್ಬ ವ್ಯಕ್ತಿ ಯಾರಾದರೂ ಭೂಮಿಯಲ್ಲಿ ಕೂಡ ನಮ್ಮ ಹತ್ರ ಭಾಳ ಖುಷಿಯಿಂದ, ಭಾಳ ಸ್ಮೈಲ್ ಮಾಡ್ಕೊಂಡು ನೋಡುವಾಗ ಭಾಳ ಸಂತೋಷ ಆಗಿಬಿಡ್ತೈತೆ. ಎಷ್ಟೋ ವರ್ಷಗಳ ಹಿಂದೆ ಗುಲ್ಬರ್ಗದಲ್ಲಿ ಒಂದು ಕಡೆ ನಾನು ಹೋಗ್ತಾ ಇದ್ದಾಗ, ಐವಾನ್ ಶಾಹಿ ಅಂತ ಒಂದು ಸ್ಥಳ ಇದೆ, ಆ ಕಡೆ ಹೋಗ್ತಾ ಇದ್ದಾಗ ಎದುರುಗಡೆಯಿಂದ ಇಂದಿರಾ ಗಾಂಧಿ ಅವರ ಒಂದು ಜೀಪ್ ಬಂದು ಒಂದು ಸ್ಮೈಲ್, ಒಂದು ಮುಗುಳ್ನಗೆ ನನ್ನ ಕಡೆ ನೋಡಿ ಮಾಡಿದರು. ಯಾಕಂದರೆ ಬೇರೆ ಯಾರೂ ಇರಲಿಲ್ಲ, ನಾನು ನನ್ನ ತಮ್ಮ ಅಷ್ಟೇ ಇದ್ದಿದ್ದು. ಅದು ಇನ್ನೂ ನೆನಪಿದೆ. ಯಾಕಂತ ಹೇಳಿದರೆ ಒಬ್ಬ ದೊಡ್ಡ ವ್ಯಕ್ತಿ ಆ ರೀತಿಯಾಗಿ ಮುಗುಳ್ನಗೆ ಬೀರುವಾಗ ನಮಗೆ ಖುಷಿ ಆಗ್ತದೆ. ಇಲ್ಲಿ ಕೂಡ ಪ್ರಸನ್ನ ಮುಖದಿಂದ ನಿನ್ನ ಸೇವಕನನ್ನು ನೋಡು ಸ್ವಾಮಿ, ಪ್ರೀತಿಯಿಂದ ನನ್ನನ್ನು ರಕ್ಷಿಸು. ಬರೀ ರಕ್ಷಿಸು ಹೇಳ್ಬೋದಾಗಿತ್ತು, ಪ್ರೀತಿಯಿಂದ ರಕ್ಷಿಸು. ಭಾಳ ಎಮೋಷ್ನಲ್ ವ್ಯಕ್ತಿ, ಭಾಳ ಉದ್ವೇಗ ಭರಿತನಾದಂಥ ವ್ಯಕ್ತಿ ದಾವೀದನಾಗಿದ್ದಾನೆ. ಯೆಹೋವನೇ ಮೊರೆ ಇಟ್ಟಿದ್ದೇನೆ, ನನಗೆ ಆಶಾಭಂಗಪಡಿಸಬೇಡಪ್ಪ. ಭಾಳ ಒಳ್ಳೆ ಮಾತುಗಳು. 19ನೇ ವಚನ, ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು, ದೇವರು ಒಳ್ಳೆಯದನ್ನು, ಮೇಲನ್ನು, ಪ್ಲ್ಯಾನನ್ನು, ಯೋಜನೆಯನ್ನು ಸದ್ಭಕ್ತರಿಗೋಸ್ಕರವಾಗಿ ಇಟ್ಕೊಂಡಿದ್ದಾನಂತ ದಾವೀದನಿಗೆ ಗೊತ್ತಿತ್ತು. ಮೇಲು ಆಶ್ರಿತರಿಗೋಸ್ಕರವಾಗಿ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷವಾಗಿವೆ. ಹೌದು, ಅದನ್ನು ಮಾತಾಡ್ತಾನ್ರಿ. ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲಿಯೇ ಮರೆ ಮಾಡುತ್ತೀವಿ. ದೇವರು ಮರೆ ಮಾಡುವಾತ. ಕೆಲವು ಸಾರಿ ಕೀರ್ತನೆ 90, 91 ಎಲ್ಲ ಬಂದಾಗ ಆತನ ರೆಕ್ಕೆ ಆ ರೀತಿಯಾಗೆಲ್ಲ ನಾವು ನೋಡ್ತೇವೆ. ಆತನು ಮರೆ ಮಾಡುವ ದೇವರು. ವಿವಾದಿಸುವ ನಾಲಿಗೆಯಿಂದ ಕೇಡಾಗದಂತೆ ಅವರನ್ನು ಗೋಪ್ಯ ಸ್ಥಳದಲ್ಲಿ ಅಡಗಿಸುತ್ತಿ. ವಾವ್! ತನ್ನ ಕೃಪೆಯನ್ನು ಆಶ್ಚರ್ಯಕರವಾಗಿ ತೋರಿಸಿದ ಯೆಹೋವನಿಗೆ ಸ್ತೋತ್ರ. 21ನೇ ವಚನ. ಹೌದು, ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ತನ್ನ ಕೃಪೆಯನ್ನು ತೋರಿಸಿದ್ದಾನೆ, ಆದ ಕಾರಣ ಆತನಿಗೆ ಸ್ತೋತ್ರ. ಹೌದು, ಈಗ ನಾವು ಅದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಅಂದು ಆ ಕೃಪೆ ಅಂದರೆ ಏನಂತ ಬಹುಶಃ
ಹೆಚ್ಚಾಗಿ ದಾವೀದನಿಗೆ ಗೊತ್ತಿರಲಿಲ್ಲ. ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು, ಆದರೂ ಕೂಡ ಆ ಕೃಪೆಯ ಒಂದು ಪೂರ್ಣತೆ, ಕೃಪೆಯ ಒಂದು ಪ್ರಕಟಣೆ 2000 ವರ್ಷಗಳ ಹಿಂದೆ ನಮಗೆ ಗೊತ್ತಿದ್ದರಿಂದ ನಾವು ಇನ್ನೂ ಅರ್ಥಪೂರ್ವಕವಾಗಿ ಕೀರ್ತನೆ 31 21 ಕೀರ್ತನೆ 31ನೇ ಅಧ್ಯಾಯ 21ನೇ ವಚನವನ್ನು ನಾವು ಅರ್ಥಪೂರ್ವಕವಾಗಿ ಹೇಳಲಿಕ್ಕೆ ಸಾಧ್ಯ. 22ನೇ ವಚನ, ನಾನಂತೂ ಭಯಭ್ರಾಂತನಾಗಿ ನಿನ್ನ ಸಾನ್ನಿಧ್ಯದಿಂದ ತೆಗೆದು ಹಾಕಲ್ಪಟ್ಟೆನೆಂದು ಹೇಳಿಕೊಂಡಿದ್ದೇನು. ಈ ರೀತಿಯಾಗಿ ಭಯ ಬಂದಾಗ ಏನೆಲ್ಲ ಕನ್ಫ್ಯೂಸ್ ಮಾಡಿಬಿಡ್ತೀವಿ, ಆದ ಕಾರಣ ಇವನು ಕೂಡ ಆ ರೀತಿಯಾಗಿ ಕನ್ಫ್ಯೂಸ್ ಮಾಡ್ತಾನೆ. ಆದರೂ ನಾನು ಮೊರೆ ಇಡಲು ನೀನು ಕೇಳಿದಿ. ಎಲ್ಲಿ ಭಯಪಟ್ಟುಕೊಂಡು ನಾನು ದೇವರು ನನ್ನನ್ನು ತನ್ನ ಸನ್ನಿಧಾನ ತೆಗೆದು ಹಾಕಿಬಿಟ್ಟಿದ್ದಾನೇನೋ ಅಂತ ಅಂದ್ಕೊಂಡಿದ್ದಷ್ಟೇ ಅಲ್ಲ, ಹೇಳಿಕೊಂಡಿದ್ದೇನು, ದೇವರು ನನ್ನನ್ನು ತಳ್ಳಿಬಿಟ್ಟಿದ್ದಾನೆ, ದೇವರು ನನ್ನನ್ನು ತೆಗೆದು ಹಾಕಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಸರಿ ಒಂದು ಪ್ರೇಯರ್ ಮಾಡೋಣ ಅಂತ ಹೇಳ್ಬಿಟ್ಟು, ಆದರೂ ನಾನು ನಿನಗೆ ಮೊರೆ ಇಡಲು ಏನಾಯಿತು, ನೀನು ಕೇಳಿದ್ದಿ, ದೇವ್ರ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. ಭಕ್ತರೇ, ಈಗ ತನ್ನ ಅನುಭವ ಇತರರಿಗೆ ಹೇಳ್ಕೊಡ್ತಿದ್ದಾನೆ ದಾವೀದನು. ಭಕ್ತರೇ, ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ. ಯಾಕೆ ಪ್ರೀತಿಸಬೇಕು? ಯಾಕಂತೇಳಿದ್ರೆ ನಾನು ನೆಗೆಟಿವ್ ಕನ್ಫ್ಯೂಸ್ ಮಾಡಿ, ನಾನು ನಕಾರಾತ್ಮಕವಾಗಿ ದೇವರು ನನ್ನನ್ನು ತಳ್ಳಿಬಿಟ್ಟಿದ್ದಾನ್ರಿ ಎಂಬುದಾಗಿ ಭಯಭ್ರಾಂತನಾಗಿ ಹೇಳ್ಕೊಂಡ್ರೂ ಕೂಡ ಅನಂತರ ನಾನು ಕೇಳ್ಕೊಂಡ್ರೆ ನಾನು ಕ್ಷಮಿಸಿದ್ದಾನೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ ಎಂಬಂಥ ಮಾತನ್ನು ಭಕ್ತರೇ ಅಂತ ಹೇಳ್ಬಿಟ್ಟು ಯೆಹೋವನನ್ನು ಪ್ರೀತಿಸಿರಿ. ಆತನು ನಂಬಿಗಸ್ತರನ್ನು ಕಾಪಾಡ್ತಾನೆ. ಹೌದು, ಅಹಂಕಾರಿಗಳಿಗೆ ಚೆನ್ನಾಗಿ ಮುಯಿ ತೀರಿಸ್ತಾನೆ. ಆದ ಕಾರಣ 24ನೇ ವಚನದಲ್ಲಿ ಈ ರೀತಿಯಾಗಿ ಮುಕ್ತಾಯ ಮಾಡ್ತಾನೆ. ಅದೇನೆಂದರೆ, ಯೆಹೋವನನ್ನು ನಿರೀಕ್ಷಿಸುವವರೇ, ದೇವ್ರ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡಂಥವರೇ ದೃಢವಾಗಿರ್ರಿ. ಬಿ ಬೋಲ್ಡ್ ದೋಸ್ ಹೂ ಹೋಪ್ ಇನ್ ಗಾಡ್. ಅಥವಾ ಇನ್ನೊಂದು ಅರ್ಥ ಕೂಡ ಕೊಡ್ತದೆ, ಯೆಹೋವನಿಗಾಗಿ ಕಾದಿರುವವರೇ, ದೋಸ್ ಹೂ ವೇಟ್ ಅಪಾನ್ ಗಾಡ್. ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಯಾಕಂದರೆ ದೇವರು ತನ್ನ ಸದ್ಭಕ್ತರಿಗೋಸ್ಕರವಾಗಿ ಮೇಲನ್ನಿಟ್ಕೊಂಡಿದ್ದಾನೆ. 19ನೇ ವಚನ. ಆದ ಕಾರಣ ಧೈರ್ಯವಾಗಿರ್ರಿ, ದೃಢವಾಗಿರ್ರಿ ಎಂಬ ಮಾತಿನಿಂದ ಆ ಕೀರ್ತನೆ 31ನೇ ಅಧ್ಯಾಯವನ್ನು ಅವನು ಮುಕ್ತಾಯ ಮಾಡ್ತಾನೆ ರೀ. ಕೀರ್ತನೆ 31ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.